ನಮಸ್ಕಾರ. ಚಿಕ್ಕಣ್ಣ ಒಂದ್ 2-3 ದಿವಸದಿಂದ ದೊಡ್ಡಣ್ಣ ಆಗ್ಬಿಟ್ರು. ಎಂಟರ್ಟೈನ್ಮೆಂಟಿನ ಪವರ್ನ ತೋರಿಸಿದ ಚಿಕ್ಕಣ್ಣಂಗೆ ಜೈ. ಅಸಾಧಾರಣ ಹ್ಯೂಮರ್ ಅಂದ್ರೆ ನಾನು ತುಂಬಾ ಇಷ್ಟಪಡೋದು ಅವರ ಟೈಮಿಂಗ್. ಕ್ಯಾಮ್ರಾ ಇದೆ ಅಂತ ಅವರು ಇವರು ಅಂತಿದೀನಿ, ಹೋಗೋ ಬರೋ ಸರಳ ವ್ಯಕ್ತಿ. ತುಂಬಾ ಸರಳವಾಗಿ ಆಕ್ಟ್ ಮಾಡಿದ್ರೆ, ತುಂಬಾ ಸರಳವಾಗಿ ಬದುಕಿದ್ರೆ ಜನ ದೊಡ್ಡದಾಗಿ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಅನ್ನೋದಕ್ಕೆ ಉದಾಹರಣೆ ತರ ಉಪಾಧ್ಯಕ್ಷ ಕಾಣಿಸ್ತಾ ಇದೆ. ಒಂದು ಲವ್ನ ಚಿಕ್ಕಣ್ಣ ಹೇಳೋ ರೀತಿ, ಒಂದು ಪೊರ್ಕಿತನನ ಚಿಕ್ಕಣ್ಣ ಹೇಳೋ ರೀತಿ. ಹಿಂದೆ ಅಧ್ಯಕ್ಷ ಅಂತ ಬಂದಾಗ್ಲೂ ಕೂಡ ಅಲ್ಲಿ 1 ರನ್ 2 ರನ್ ಕೊಟ್ಟಿಯಾನೆ, ಶರಣ್ ಸರ್ ಹೊಡೆದಿದ್ದಾರೆ 4-6. ಬಟ್ ಅಲ್ಲೂ ಒಂದು ಪವರ್ಫುಲ್ ಇನ್ನಿಂಗ್ಸ್ ಆಡಿದ್ದ. ಆಮೇಲೆ ಆತ ಇರೋ ಪ್ರತಿ ಸಿನಿಮಾದಲ್ಲೂ ಅವಂದೇ ಆದ ಇನ್ನಿಂಗ್ಸ್ ಆಡ್ಕೊಂಡು ಬಂದಂತ ಟ್ರೂ ಆರ್ಟಿಸ್ಟ್. ಅಂದ್ರೆ ಯಾವುದೋ ಒಂದು ಶಾಸ್ತ್ರೀಯವಾಗಿ ಟ್ರೈನಿಂಗ್ ತಗೊಂಡಂತ ನಟ ಅಂತೂ ಅಲ್ಲ ಅವನು. ಆಮೇಲೆ ಅವನ ಜೊತೆಗೆ ನಾವು ಸಿನಿಮಾ ಬಿಟ್ಟು ಬೇರೆ ಕಡೆ ಮಾತುಕತೆ ಆಡ್ತಾ ಇದ್ರು ಆರಾಮಾಗಿ ಮಾತಾಡ್ತಾನೆ. ಅದೇ ತರ ಆರಾಮಾಗಿ ಪರದೆಲ್ಲೂ ಇರ್ತಾನೆ. ಈ ಆರಾಮಾಗಿರೋ ಜೀವಕ್ಕೆ ಇಷ್ಟು ದೊಡ್ಡ ಯಶಸ್ಸು ಸಿಕ್ಕಿದೆ. ಅದ್ಭುತ ಸಿನಿಮಾ. ಅಂದ್ರೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಹೊರಗಡೆ ಬಂದು ₹1000 ಖರ್ಚು ಮಾಡಿ ಒಂದು ಕುಟುಂಬ ಸಿನಿಮಾ ನೋಡುವಂಥದ್ದು ಸ್ವಲ್ಪ ಕಷ್ಟ ಇದೆ. ಅದರಲ್ಲಿ ಚಿಕ್ಕಣ್ಣನೊಂದು ಬ್ರಿಲಿಯಂಟ್ ಇನ್ನಿಂಗ್ಸ್. ಎಲ್ಲ ಜೀರೋಗಳಿಗೆ ಔಟ್ ಆಗೋ ಟೈಮಲ್ಲಿ ಥಬಾರ್ ಅಂತ ಒಬ್ಬ ಯಾರೋ ಹೊಡೆದಾಗ ಮಜಾ ಬರ್ತದಲ್ಲ ಇನ್ನಿಂಗ್ಸ್, ಆ ಥರದ ಇನ್ನಿಂಗ್ಸ್ ಆಡದಂತ ಚಿಕ್ಕಣ್ಣ ಇವತ್ತು ಬಹಳ ಖುಷಿ ಆಗ್ತಿದೆ. ಒಬ್ಬ ಗೆಳೆಯನಾಗಿ ಸಿನಿಮಾದವ್ರ ಬಗ್ಗೆ ಹೊಗಳೋದು ಎಲ್ಲ ಇದ್ದಿದ್ದೆ. ಗೆಳೆತನ ಎಲ್ಲಿರುತ್ತೆ ಅಲ್ಲಿ ಬಹಳ ಮಜವಾದ ರಿಸಲ್ಟ್ ಬರುತ್ತೆ. ಇಡೀ ತಂಡ, ನಿರ್ದೇಶಕ ಮತ್ತೆ ಚಿಕ್ಕಣ್ಣ ಗೆಳೆಯರು, ನಿರ್ಮಾಪಕ ಮಹಾಶಯರು, ಚಿಕ್ಕಣ್ಣ ಗೆಳೆಯರು ನನಗೆಲ್ಲ ಪರಿಚಿತರು. ಎಲ್ಲರೂ ಗೆಳೆತನದಲ್ಲಿದ್ದಾಗಲೇ ಆ ಕಾಮಿಡಿ ವರ್ಕ್ ಆಗುತ್ತೆ. ಜನ ನಗ್ಬೇಕ್ರಿ. ಜನ ಈಗ ಸುಮಾರು ವಿಷಯಗಳಿಗೆ ಬೋರ್ ಹೊಡ್ಕೊಂಡಿದ್ದಾರೆ. ಇನ್ನು ಶುರು ಆಗುತ್ತೀನಿ ಎಲೆಕ್ಷನ್ ಗಲಾಟೆ, ಕ್ರಿಕೆಟ್ ಗಲಾಟೆ, 100 ಗಲಾಟೆಗಳ ಮಧ್ಯೆ ಒಂದು ಅಚ್ಚ ಕನ್ನಡದ ಹೊಸ ಸಿನಿಮಾ ಉಪಾಧ್ಯಕ್ಷ ಗೆದ್ದಿರೋದು. ಈ ತಂಡಕ್ಕೆ ನನ್ನ ವೈಯಕ್ತಿಕ ಶುಭಾಶಯಗಳು. ಶುಭಾಶಯ ಸಾಹೇಬ್ರೆ. ನಿರ್ದೇಶಕನಾಗಿ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ ಜೊತೆ ಚಿಕ್ಕದಾಗಿ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಈ ತಂಡಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯ. ನೋಡಿ, ಕುಟುಂಬ ಜೊತೆಗೆ ನೋಡಿ, 100 ಸತಿ ನೋಡಿ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ. ಜೈ ಉಪಾಧ್ಯಕ್ಷ. ಥ್ಯಾಂಕ್ ಯು.